ಎಲ್ರಿಗೂ ನಮಸ್ಕಾರ. ನಾನು ಸೌಮ್ಯ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಭಾನುವಾರದ ಬೆಳಗ್ಗೆ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮಗ ಸ್ನಾನ ಎಲ್ಲ ಮುಗಿಸಿ ಪೂಜೆ ಮಾಡಿ ಇದ್ದೆ. ಸೊ ಸ್ಟ್ರಾಬೆರಿ ಕ್ಲೀನ್ ಮಾಡ್ತಾ ಇದ್ದೇನೆ ತಿನ್ನೋದಕ್ಕೋಸ್ಕರ. ಅದಾದಮೇಲೆ ಬೆಳಗ್ಗೆ ತಿಂಡಿಗೆ ಅಂತ ನಾನು ಅವಲಕ್ಕಿ ಮಾಡಿದ್ದೆ. ಟಿಫನ್ ಎಲ್ಲ ತಿಂದಾದಮೇಲೆ ಸಂಡೇ ಅಂದಮೇಲೆ ನಾನ್ ವೆಜ್ ಇರಲೇಬೇಕು. ಇಲ್ಲಿ ನನ್ನ ಮಗ ನೀಟಾಗಿ ಕ್ಲೀನ್ ಮಾಡಿ, ಅಷ್ಟು ಕ್ಲೀನ್ ಮಾಡೋದಕ್ಕೆ ಒಂದು ಅರ್ಧ ಅವನೇ ತಿನ್ಕೊಂಡಿರ್ತಾನೆ. ಅದಕ್ಕೋಸ್ಕರನೇ ಕ್ಲೀನ್ ಮಾಡೋದಕ್ಕೆ ಬರ್ತಾನೆ. ಇನ್ಸ್ಟಾಗ್ರಾಮಲ್ಲಿ ನಾನು ಒಂದು ವಿಡಿಯೋ ನೋಡಿದೆ, ಸ್ಟ್ರಾಬೆರಿಗೆ ಉಪ್ಪು ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಸೊ ನಾನು ಟ್ರೈ ಮಾಡೋಣ, ಹೇಗಿರುತ್ತೆ ಟೇಸ್ಟ್ ನೋಡೋಣ ಅಂತ ನೋಡ್ತಾ ಇದ್ದೆ. ಚೆನ್ನಾಗಿರುತ್ತೆ. ಸ್ಟ್ರಾಬೆರಿ ಹೂವು ಜೊತೆಗೆ ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇತ್ತು, ಚೆನ್ನಾಗಿತ್ತು, ತಿನ್ಬೋದು. ಸಂಡೇ ಆಗಿರೋದ್ರಿಂದ ಹೇರ್ ಪ್ಯಾಕ್ ಮಾಡೋಣ ಅಂತ ಇಲ್ಲಿ ಮೆಹಂದಿ ಸೊಪ್ಪು ಜೊತೆಗೆ ಕರಿಬೇವು, ದಾಸವಾಳದ ಎಲೆ, ಭೃಂಗರಾಜ್ ಇದಿಷ್ಟು, ಅದ್ರ ಜೊತೆಗೆ ಸ್ವಲ್ಪ ಕರ್ಡ್ ಇದಿಷ್ಟು ಹಾಕ್ಬಿಟ್ಟು ನಾನು ಪೇಸ್ಟ್ ಮಾಡಿದೆ. ಇದು ನ್ಯಾಚುರಲ್ ಆಗಿ ಹೇರ್ ಪ್ಯಾಕ್ ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ ಏನು ಕೆಮಿಕಲ್ ಯೂಸ್ ಮಾಡಿಲ್ಲ. ತುಂಬ ಚೆನ್ನಾಗಿ ಕಲರ್ ಬಂತು. ಆ್ಯಂಡ್ ನಾವಿದನ್ನು ಪೌಡರ್ಗಿನ ಸೊಪ್ಪು ಒಂದು ಗಿಡನ ಮನೆಯಲ್ಲೇ ಹಾಕ್ಕೊಂಬಿಟ್ರಂತೂ ತುಂಬ ಉಪಯೋಗ ಇದೆ. ಯಾಕೆಂದರೆ ಆವಾಗ ಟೈಮ್ ಸೇವ್ ಆಗುತ್ತೆ ನಮಗೆ. ಅದೇ ಪೌಡರ್ ಆದರೆ ನೆನೆ ಬಿಡಬೇಕು, 3-4 ಅವರ್ಸ್ ನೆನೆ ಬಿಡಬೇಕು, ತುಂಬ ಟೈಮ್ ತೊಗೊಳುತ್ತೆ. ಬಟ್ ನನಗಿದು ಯೂಸ್ಫುಲ್ ಅನ್ನಿಸ್ತು. ದಿಸ್ ಇಸ್ ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ಇದು. ಬಟ್ ಕಲರು ಕೂಡ ತುಂಬ ಚೆನ್ನಾಗಿ ಬಂತು. ಇವತ್ತು ಭಾನುವಾರ. ಸೊ ಭಾನುವಾರ ಸ್ಪೆಷಲ್ ನಮ್ಮ ಮನೇಲಿ ಇವತ್ತು ತಲೆ ಮಟನ್ ತಂದಿದ್ದಾರೆ. ತಲೆ ಮಟನ್ ಸಾಂಬಾರು ಮಾಡಬೇಕು. ಜೊತೆಗೆ ನನ್ನ ಮಗನಿಗಿಷ್ಟ ಅಂತ ಪ್ರಾನ್ಸ್ ತೊಗೊಂಡು ಬಂದಿದ್ದೆ ನಾನು. ಅದು ಬೇರೆ ಅವನಿಗೆ ಸಪ್ರೇಟ್ ಮಾಡಬೇಕೀಗ. ಇದು ಜಸ್ಟ್ ಗೀ ರೋಸ್ಟ್ ಮಾಡ್ತೀನಿ, ಫ್ರಾನ್ಸ್ ಗೀ ರೋಸ್ಟ್ ಮಾಡ್ತೀನಿ. ಇದು ತಲೆ ಮಟನ್ ಸಾಂಬಾರು ಮಾಡ್ತೀನಿ. ತಲೆ ಮಟನ್ ನೀಟಾಗಿ ತೊಳೆದ್ಬಿಟ್ಟು ಅದು ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ತೊಳಿಬೇಕು. ಆವಾಗ ಅದು ಸ್ಮೆಲ್ ಏನಿರುತ್ತೆ ಅದು ಹೋಗುತ್ತೆ. ಅದಕ್ಕೂ ಮುಂಚೆ ಇಲ್ಲಿ ಬ್ರೈನ್ ಕೊಟ್ಟಿರ್ತಾರೆ. ಈ ಬ್ರೈನ್ನ ಸಪ್ರೇಟಾಗಿ ಎತ್ತಿಟ್ಕೋಬೇಕು, ಇಲ್ಲ ಅಂತಂದರೆ ಅದು ಅಲ್ಲಿ ಕಲ್ಸೋಗ್ಬಿಡುತ್ತೆ. ನಾವೆಷ್ಟು ಕ್ಲೀನಾಗಿ ತೊಳ್ಕೊತೀವೋ ಅಷ್ಟು ಆ ಸ್ಮೆಲ್ ಇರಲ್ಲ. ಹಿಂದಕ್ಕೆ ಇಡ್ಕೋ. ತಲೆ ಮಟನ ಚೆನ್ನಾಗಿ ಬರ್ನ್ ಮಾಡಿರ್ತಾರೆ, ಸುತ್ತಿ ಕಟ್ ಮಾಡಿರೋದ್ರಿಂದ ಅದು ಟೇಸ್ಟ್ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ಇದಿಷ್ಟು ಅರ್ಧ kg ಇದೆ. ಜಸ್ಟ್ ಇದನ್ನು ಕ್ಲೀನಾಗಿ ಇದೆ ಆ್ಯಕ್ಚುಲಿ. ಇಷ್ಟು ತೊಳೆದೆ. ಸೊ ಎರಡನ್ನೂ ಕೂಡ ನೀಟಾಗಿ ತೊಳೆದಿಟ್ಕೊಂಡೆ. ಇವಾಗ ಮಸಾಲೆ ರುಬ್ಕೋಬೇಕು. ರೋಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಫಸ್ಟ್ ನಾನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ತಾಯಿದ್ದೀನಿ, ಒಂದು 2 ಸ್ಪೂನ್ ಎಣ್ಣೆ ಹಾಕ್ತೀನಿ. ಫಸ್ಟು ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ಆಮೇಲೆ ಮಸಾಲೆ ರುಬ್ಬ ಕರೆಕ್ಟ್ ಆಗುತ್ತೆ. ಸೊ ಚೆನ್ನಾಗಿ ಎಣ್ಣೆ ಕಾದಿದೆ ಅಂತ ಅಂದಮೇಲೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡ್ರಂತ ಒಂದೆರಡು ನಾನಿಲ್ಲಿ ಮಿಕ್ಸಿಗೆ ರುಬ್ಬೋದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಅದಾದಮೇಲೆ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ವಾಶ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ತೀನಿ. ಖಾರಕ್ಕೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ. ಇದಿಷ್ಟು ನಾನು ಫಸ್ಟ್ ರುಬ್ತೀನಿ ಒಗ್ಗರಣೆಗೆ. ಅದಾದಮೇಲೆ ನಾನು ಮಸಾಲೆ ರುಬ್ತೀನಿ. ನೋಡಿ, ಇದು ಫುಲ್ಲು ಡ್ರೈ ಆಗಿದೆ.
ಇವಾಗ ನಾನು ಏನು ರುಬ್ಬಿಟ್ಕೊಂಡೆ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಇದನ್ನು ನಾನು ಇಲ್ಲಿಗೆ ಹಾಕ್ತಾಯಿದ್ದೀನಿ ಪೇಸ್ಟ್ನ. ಅದಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಇದು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಹೀಗೆ ಹುರ್ಕೋಬೇಕು. ಅದಾದಮೇಲೆ ನಾನು ಮಸಾಲೆ ರುಬ್ಕೊಂಬರ್ತೀನಿ. ಇವಾಗ ಮಸಾಲೆ ರುಬ್ಬೋದಕ್ಕೆ ನಾನು ಕಾಯಿ, ಮೆಣಸು, ಚಕ್ಕೆ, ಲವಂಗ, ಧನಿಯಾ ಬೀಜ, ಈರುಳ್ಳಿ, ಟೊಮ್ಯಾಟೊ, ಇದ್ರ ಜೊತೆಗೆ ಖಾರದ ಪುಡಿ ಇದಿಷ್ಟನ್ನು ಹಾಕ್ಕೊಂಡು ನಾನು ಮಿಕ್ಸಿ ಮಾಡ್ಕೊತೀನಿ. ಅದಾದಮೇಲೆ ಆ ಮಸಾಲೆನ ನಾನು ಹಾಕ್ತೀನಿ. ಒಂದು 2 ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಖಾರ ಇದ್ರೇ ಚೆನ್ನಾಗಿರುತ್ತೆ ಮಟನ್ ಸಾಂಬಾರು. ಸೊ ಹಾಗಾಗಿ ನಾನು ಇಲ್ಲಿ ಖಾರ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಡ್ರೈ ಆಗಿದೆ, ಫುಲ್ ಬೆಂದಿದೆ. ಇದೆ ಆ್ಯಕ್ಚುಲಿ ಸ್ವಲ್ಪ ಡ್ರೈ ಆಗಿದೆ. ಇವಾಗ ನಾನು ಏನು ರುಬ್ಬಿಟ್ಕೊಂಡಿದ್ದೀನಿ ಆ ಮಸಾಲೆನೇ ಇಲ್ಲ ಹಾಕ್ತಾಯಿದ್ದೀನಿ. ನಿಮಗೆ ಸಾಂಬಾರು ಎಷ್ಟು ತೆಳು ಬೇಕೋ ಅಷ್ಟು ಇವಾಗ ನೀರು ಮಿಕ್ಸ್ ಮಾಡ್ಬೋದು. ಸೊ ಮಟನ್ ಸಾಂಬಾರು ಯಾವಾಗಲೂ ತೆಳುವಿದ್ರೇ ಚೆನ್ನಾಗಿರುತ್ತೆ. ಇದು ನಾನು ಮುದ್ದೆಗೆ ಮಾಡ್ತಾ ಇರೋದ್ರಿಂದ ನಾನು ಇನ್ನಷ್ಟು ಸ್ವಲ್ಪ ತೆಳುವು ಮಾಡ್ತೀನಿ ಸಾಂಬಾರು. ಹೀಗಿದು ಮಾಡಿ ಅಷ್ಟು ತೆಳುವಾಗಿ ನಾನು ಸಾಂಬಾರು ಮಾಡಿದ್ದೀನಿ. ಇವಾಗ ಇದಕ್ಕೆ ಉಪ್ಪು ಮೊದಲೇ ಹಾಕ್ಕೊಂಡಿರೋದು, ನಾನು ಇವಾಗ ಉಪ್ಪು ಏನು ಹಾಕ್ತಾ ಇಲ್ಲ. ಸೊ ಇದು ಒಂದು ಕುದಿ ಬಂದ ಮೇಲೆ ನಾವೇನು ಬ್ರೈನ್ ಎತ್ತಿಟ್ಕೊಂಡಿರ್ತೀವಿ ಆ ಬ್ರೈನ್ ಇದಕ್ಕೆ ಹಾಕಬೇಕು. ಅದಾದಮೇಲೆ ನಾವು ಮುಚ್ಚಳ ಮುಚ್ಚಿಬಿಟ್ಟು ಒಂದು 2 ವಿಷಲ್ ಕೂಗಿಸಿದ್ರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ. ನಾನಿವಾಗ ಫ್ರಾನ್ಸ್ದು ಗೀ ರೋಸ್ಟ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಅವಾಗ ಏನು ರುಬ್ಬಿಟ್ಟಿದ್ದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೆ, ಅದ್ರದ್ದು ಪೇಸ್ಟ್ ಇದು. ಈ ಪೇಸ್ಟ್ಗೆ ನಾನು ಸ್ವಲ್ಪ ಸಾಲ್ಟು, ಸ್ವಲ್ಪ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟು ಹಾಕ್ಕೊಂಡು ಆಮೇಲೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಬೇಕು. ಸ್ವಲ್ಪ ನಿಂಬೆಹಣ್ಣಿನ ರಸನ ನಾನು ಹಿಂಡ್ತಾ ಇದ್ದೀನಿ. ಇದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಖಾರ ಉಪ್ಪು ಎಲ್ಲ ಮಿಕ್ಸ್ ಆಗಬೇಕು. ಇವಾಗ ನಾನು ಇದಕ್ಕೆ ಫ್ರಾನ್ಸ್ನ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಕಲಸಿ ಇಡ್ತಾ ಇದ್ದೀನಿ. ಆವಾಗ ಇದಕ್ಕೆ ಚೆನ್ನಾಗಿ ಉಪ್ಪು, ಹುಳಿ, ಖಾರ ಎಲ್ಲ ಹೀರ್ಕೊಂಡಿರುತ್ತೆ. ಸೊ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದಕ್ಕೆ ನಾನು ಅರಿಶಿನ ಹಾಕೋದು ಮರೆತೆ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಬೇಕು. ಹಾಗೆ ನೆನೆಗೆ ಬಿಟ್ಬಿಡ್ಬೇಕು. ಗಿರೋಸ್ಗೆ ತುಪ್ಪ ಹಾಕ್ತೀನಿ. ಸ್ವಲ್ಪ ತುಪ್ಪ ಬೇಡ ಅಂತಂದರೆ ಎಣ್ಣೆ ಹಾಕೋದು, ಸ್ವಲ್ಪ ಎಣ್ಣೆ ಹಾಕ್ತೀನಿ. ಜಾಸ್ತಿ ತುಪ್ಪ ಹಾಕಲ್ಲ, ಹಾಕ್ತಿಲ್ಲ. ಸೊ ಹಾಗಾಗಿ ಫಸ್ಟ್ ನಾನು ತುಪ್ಪ ಹಾಕಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಅದಕ್ಕೆ ತುಪ್ಪ ಹಾಕಿದ್ರೆ ನಾವೇನು ಕಲಿಸ್ಕೊಂಡಿರ್ತೀವಿ ಫ್ರಾನ್ಸ್ ಹಾಕಬೇಕು. ಒಂದೊಂದು ಹಾಕೊಂಡ್ರೆ ಎಲ್ಲ ಹೊಟ್ಟು ಹಾಕೊಂಡ್ರೆ ಮಸಾಲೆ ಚೆನ್ನಾಗಿ ಇಟ್ಕೊಂಡ್ರೆ ಎಲ್ಲ ಹಾಕಿ ಟ್ರೈ ಮಾಡಿದೆ ಚೆನ್ನಾಗಿ. ಇಲ್ಲಿ ಮಿಕ್ಸ್ ಮಸಾಲೆ ಆ ಮಸಾಲೆ ಹಾಕಿ 10 ನಿಮಿಷ ಚೆನ್ನಾಗಿ ರೀತಿ ಮಾಡಿ ತುಂಬ ಟೈಮ್ ಇಲ್ಲ. ಫ್ಲೇವರ್ಗೋಸ್ಕರ ನಾನು ಇದ್ರ ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಈ ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಒಂದು 10 ನಿಮಿಷ ಅದನ್ನೇನು ಮುಟ್ಟಕ್ಕೆ ಹೋಗಬಾರ್ದು. ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗಬೇಕು. ಆವಾಗ ಇದನ್ನು ನಾವಿಂಗೆ ರೊಟೇಟ್ ಮಾಡಬೇಕಾಗುತ್ತೆ. ಬೇಗ ಬೆಂದ್ಬಿಡುತ್ತೆ, ಇದಕ್ಕೇನು ಟೈಮ್ ಹಿಡಿಯಲ್ಲ, ತುಂಬ ಟೈಮ್ ತೊಗೊಂಡು. ಇವಾಗ ಒಂದು 5 ಮಿನಿಟ್ಸ್ ಆಯಿತು. ಅದು ನೋಡಿ ಆಲ್ಮೋಸ್ಟ್ ಆಗಿದೆ, ಒಂದು 50% ಆಗಿದೆ. ಇದು ಚೆನ್ನಾಗಿ ನಿಮಗೆ ಈ ಗ್ರೇವಿ ಬೇಡ ಅಂತ ಅಂದರೆ ಇನ್ನು ಡ್ರೈ ಮಾಡ್ಕೊಬೋದು. ಇವಾಗ ನೋಡಿ ಇಷ್ಟು ಫುಲ್ಲು ಡ್ರೈ ಆಗಿದೆ, ಇವಾಗ ರೋಸ್ಟ್ ಆಗಿದೆ. ಸೊ ಇದು ಫೈನಲ್ ಟಚ್ಚು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ನಮಗೆ ಫ್ರಾನ್ಸ್ ಗೀ ರೋಸ್ಟ್ ರೆಡಿ ಫಾರ್ ಈಟ್. ಇವಾಗ ನೋಡೋಣ ಏನು ಹೇಳ್ತೀನಿ, ತಿಂದ್ಬಿಟ್ರೆ ಟೇಸ್ಟ್ ನೋಡಿ. ಬಿಸಿ ಇದೆ, ತಿಂದ್ಬಿಟ್ಟು ಟೇಸ್ಟ್ ನೋಡಿ ಹೇಳು. ಇವಾಗ ನೋಡಿ ಸಾಂಬಾರು ಹೇಗಾಗಿದೆ ಅಂತ. ಇದಾಗಿತ್ತು ಇವತ್ತಿನ ನಮ್ಮ ಭಾನುವಾರದ ವಿಶೇಷತೆ ಅಂತ ಹೇಳ್ಬೋದು. ಸಂಡೇ ಸ್ಪೆಷಲ್ ತಲೆ ಮಟನ್ ಸಾಂಬಾರು, ಮುದ್ದೆ, ಫ್ರಾನ್ಸ್ ಗೀ ರೋಸ್ಟ್,
ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಇಷ್ಟ ಆಗಿದರೆ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಇವತ್ತಿನ ಸಂಡೇ ಸ್ಪೆಷಲ್ ತಲೆಕಾಲು ಸಾಂಬಾರು ಆ್ಯಂಡ್ ಮುದ್ದೆ